ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, ನಾವು ಊರಿಂದ ಬಂದೆ. ನಾನು ಹೋದ ದಿನವೇ ಮಳೆ ಫುಲ್ ಆಯಿತು ಹೇಳಿ. ಆವಾಗ ಇವನು ನನಗೆ ಹೇಳೇ ಇಲ್ಲ ನೋಡ್ರಿ, ಚಾಂದು ಇಲ್ಲವೇ ಇಲ್ಲ ಮನೆಯಲ್ಲಿ, ಆ ಕಡೆನೂ ಹೋಗ್ಬಿಟ್ಟಿದ್ದಾನಂತೆ. ಆ ಕಡೆ ಹೊರಗೆ ಬಿಟ್ಟಿದ್ದ ಅವನು ಬೆಳಗ್ಗೆ ಬಿಟ್ಟಿದ್ದಾಗ ಅದು ಸಂಜೆ ದಿನ ಬರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಬರುತ್ತೆ ಅಂತ ಇವನು ಸುಮ್ಮನಾಗ್ಬಿಟ್ಟಿದ್ದಾನೆ. ಅದು ಬಂದಿದೆ ಅಂತೆ. ನಾನು ಆ ಕಡೆ ಹೋದ್ಮೇಲೆ ಬಂದು ಮರದ ಮೇಲೆ ಕೂತಿತ್ತಂತೆ, ಬಿಡು ಬರುತ್ತೆ ಅಂತ ಇವನು ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ದಾನೆ. ಅದು ನೋಡಿ ಫ್ರೆಂಡ್ಸ್, ಮತ್ತೆ ಆ ಕಡೆ ಗಾಳಿ ಜೋರು ಬಿಡ್ತಲ್ಲ, ಆವಾಗ ಎತ್ಲಾಗ ಹೋತೋ ಏನೋ ಬಂದೇ ಇಲ್ಲ ಅಂತ ನೋಡ್ರಿ ಫ್ರೆಂಡ್ಸ್. ಇವಾಗ ನನಗೆ ಬಂದು ನೋಡ್ರಿ, ಇದು ಮರದ ಮೇಲೆ ಕುಂದಿರ್ತಿತ್ತು ನೋಡ್ರಿ ಫ್ರೆಂಡ್ಸ್. ಇಲ್ಲಾಂದರೆ ಈ ಛತ್ರಿ ಇದೆಯಲ್ಲ ಅದ್ರ ಮೇಲೆ ಕುಂದಿರ್ತಿತ್ತು. ನೀವೇ ನೋಡಿದ್ದೀರಾ, ಈ ಮನೆ ಮೇಲೆ ಬಂದು ಕುತ್ಕೊಂಡು ಆಮೇಲೆ ಇಲ್ಲಿ ಬಂದು ಇಲ್ಲಿಂದ ಡೈರೆಕ್ಟಾಗಿ ಬಂದು ನೀರು ಕುಡಿದು ಕೂರ್ತಿತ್ತಲ್ರಿ ಮರಿ. ಎಷ್ಟು ಚೆನ್ನಾಗಿತ್ತಪ್ಪ. ನನಗಂತೂ ಬೇಜಾರಾಗ ಕುಂತ್ಬಿಟ್ಟೈತೆ ನೋಡ್ರಿ ಪಾಪ. ಅಷ್ಟೇ ನೋಡ್ರಿ. ಇವಾಗ ನೋಡ್ರಿ ಹೀರೋ ಇದ್ದಾನೆ, ಪಿಂಕು ಜೊತೆ ನೋಡ್ರಿ. ಅದು ಪಿಂಕು ಚಾಂದು ಕಾಂಗ ಬಿಟ್ಟೆ. हाँ चांदू नहीं अम्मा, चांदू कहाँ गया? अच्छा ಗವಯಿ छोड़वा. ನಾವು ಊರಿಗೆ ಹೋದ್ರೆ ಇದೇ ಥರ ನೋಡಿ. ನಾನು ಊರಿಗೆ ಹೋಗಂಗಿಲ್ಲ, ಏನೇನಾರ ಒಂದು ಕಿತಾಪತಿ ಮಾಡೇ ಇಡ್ತಾರೆ ನೋಡ್ರಿ. ಬರಮುಟ ಎಲ್ಲಾದ್ರಾಗ ಹೋದ್ರೆ ಏನಾದರೂ ಒಂದು ಕಿತಾಪತಿ ಮಾಡ್ತಾರ್ರಿ. ಇಷ್ಟು ದೊಡ್ಡದು ಒಂದು ಮನೆ ಕಟ್ಟಿದ್ದಾನೆ, ಎಲ್ಲ ಮಾಡಿದ್ದಾನೆ ನೋಡ್ರಿ. ನೀರು ಕುಡಿಯೋಕ್ಕೆಲ್ಲ ಮಾಡಿದ್ದಾನೆ. ದಾರಿ ಒಳಗೆ ಗಲೀಜಾಗಿದೆ, ತೊಳಿತಾನೇನೋ ಇವಾಗ. ಊರಿಗೆ ಬೆನ್ನದು ಬಂದ, ಹೋದ್ಮೇಲೆ ಬರಲ್ಲ ಅಂದ, ಮತ್ತೆ ಹೋದ್ಮೇಲೆ ಬಂದ, ಪಾರಿ ಒಳಗೆ ಕಳೆದು ಬಂದ ನೋಡ್ರಿ ಪಾಪ. ಚೆನ್ನಾಗಿರ್ತಾವ್ರಿ ಅವು. ಅವಕ್ಕೇನು ಮಾಡೋದು ಬೇಡ, ತಿನ್ನೋಕ್ಕೆ ಆಮೇಲೆ ನೀರು ಇದ್ಬಿಟ್ರೆ ಸಾಕಪ್ಪ. ಚೆನ್ನಾಗಿರ್ತಾವ್ರಿ ಅವು, ಏನು ಟೆನ್ಷನ್ ಇಲ್ಲ ಅದ್ರದ್ದು. ಅಷ್ಟು ಬೇಗ ಹುಡುಗ ಎತ್ಲಾಗ ಕಳೆದ್ಬಿಟ್ಟ ನೋಡ್ರಿ. ಎತ್ಲಾಗ ಹೋಗಿತ್ತು ಏನಪ್ಪ ಮರಿ, ಅದೆಷ್ಟು ಸೌಂಡ್ ಮಾಡಿದ್ರಿ. ನೀವೇ ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸೌಂಡ್ ಮಾಡೋದು, ಎಷ್ಟು ಚೆನ್ನಾಗಿತ್ತು ಅಂತ. ಮರಿನ ಕಳ್ತ್ಕೊಂತ ನೋಡ್ರಿ ಹುಡುಗ. ಇದು ಎಲ್ಲ ಹೋಯ್ತು ಏನು ನೋಡ್ರಿ. ಏನು ಹುಡುಗನೋ ಏನ್ರಿ, ನೆಗ್ಲೆಕ್ಟ್ ಮಾಡಿಬಿಡ್ತಾನೆ. ಭಾಳ ನೆಗ್ಲೆಕ್ಟ್ ಆಗಿರ್ತಾನೆ. ಕರೆಕ್ಟಾಗಿ ಆವಾಗಲೇ ಇಳಿಸಿ ಮುಚ್ಚಿಬಿಡ್ತಿದ್ರೆ ಹೀಗೆಲ್ಲ ಇರ್ತಿದ್ದಿಲ್ಲ ನೋಡ್ರಿ. ಮುಚ್ಚೇ ಇಲ್ಲ ಅವನು. ಬರುತ್ತೆ ಬರುತ್ತೆ ಅಂತ ಕುತ್ಕೊಂಡಿದ್ದಾನೆ. ಅದು ಟಾಟಾ ಮಾಡಿ ಹೋಯ್ತು ನೋಡ್ರಿ. ಇದ್ರೆ ಸೈ ನೋಡ್ರಿ, 8 ದಿನ ಆದರೂ ಬರ್ತಾವಂತೆ ಅವು. ಇರಲಿಲ್ಲ ಅಂದರೆ ಆಯ್ತು ನೋಡ್ರಿ ಪಾಪ. ನೋಡ್ರಿ, ನಾನು ಊರಿಗೆ ಚೆನ್ನಾಗಿ ನೀರು ತುಂಬ್ಕೊಂಡಿದೆ ಅಂತ ಕೆರೆಯಲ್ಲಿ. ಇಲ್ಲಿ ಮುಟ ಬಂದಿದ್ದು ನೋಡ್ರಿ. ಬರೀ ಒಂದು 3 ದಿನ ಮಳೆ ಬಂದಿದ್ದು ನೋಡ್ರಿ. ಎಷ್ಟೊಂದು ನೀರಾಗಿದೆ ನೋಡ್ರಿ. ಅಲ್ಲಿ ಇಲ್ಲಿ ಎಲ್ಲ ಸಖತ್ತಾಗಿ ತುಂಬಿತ್ತು ನೋಡ್ರಿ. ನಮ್ಮ ಈ ಕೆರೆ ಅಂತೂ ಬೇಗ ತುಂಬ್ತೈತ್ರಿ. ಇನ್ನು ಮಳೆಗೆಲ್ಲ ಸ್ಟಾರ್ಟ್ ನೋಡ್ರಿ. ಇಂಥ ದೊಡ್ಡ ಮಳೆಗೆ ತುಂಬಿಡ್ತೈತ್ರಿ. ಆಮೇಲೆ ನೀರು ಆ ಕಡೆ ಒಡೆದು ಬಿಡ್ತಾರೆ, ಆ ಕಡೆ ಹೋಗಲಿ ಅಂತ. ಮತ್ತೇನು ಮಾಡ್ತಾರ್ರಿ, ಈ ಕಡೆ ತುಂಬಿ ಮೇಲೆ ಹತ್ತು ಬಿಡ್ತಲ್ಲ ನೀರು ಮನೆ ಹತ್ರ, ಆ ಕಡೆ ಹೊಡಿತಾರೆ. ಆ ಕಡೆ ರಸ್ತೆ ಇದೆ, ಆ ಕಡೆ ಹೊಡಿತಾರೆ ನೋಡ್ರಿ. ಏನ್ರಿ ಯಪ್ಪ ಹುಡ್ರು, ನನ್ನ ಪಾರಿವಾಳ ಹತ್ಲಾಗ ಹೋತ. ನನ್ನ ಪಾರಿವಾಳತೆ ಚಿಂತೆ ನೋಡ್ರಿ. ನಂಗೆ ಎಷ್ಟು ಚೆನ್ನಾಗಿತ್ತು ರೀ ಮರಿ ನೋಡ್ರಿ. ನಾ ಆ ಕಡೆ ಊರಿಗೆ ಹೋದ್ಮೇಲೆ ಟಾರ್ಪಲ್ ತಂದು ಹೊಸದು ಹಾಕಿದ್ದಾರೆ ನೋಡ್ರಿ. ಮನೆ ತುಂಬ ಮೇಲೆ ತುಂಬ ಹಾಕಿದ್ದಾರೆ ನೋಡ್ರಿ. ಬಿಳಿ ವೈಟ್ ಇದೆ ಟಾರ್ಪಲ್. ಇಲ್ಲಾಂದ್ರೆ ಸೋರ್ತೈತ್ರಿ ಅದು. ಮನೆ ಹಂಚು ಹೋಗಿದ್ದಾವೆ ಅವು, ಹಳೆ ಹಂಚಲ್ಲ. ಅದಕ್ಕೆ ನೋಡ್ರಿ, ಹೋದ ವರ್ಷದಿಂದ ಟಾರ್ಪಲ್ ಹಾಕೋದೇ ಆಗೈತಿ ಇವ್ರ ಅಪ್ಪ ಅಮ್ಮಗಂದು. ಬರೀ ರಿಪೇರಿ ಮಾಡೋಕೆ ಹಚ್ಚಿದ್ರೆ ಫ್ರೆಂಡ್ಸ್, ಇದು ಇಲ್ಲ ಅಂದರೂ 1 ಲಕ್ಷ ರೂಪಾಯಿ ಬೇಕು ನೋಡ್ರಿ. ಇದಕ್ಕೆ ರಿಪೇರಿಗೆ ಕೈ ಹಾಕಿದಾರೆ ಅಂದರೆ 1 ಲಕ್ಷ ರೂಪಾಯಿ ಬೇಕು. ಅದಕ್ಕಾಗಿ ಜಸ್ಟ್ ಸ್ವಲ್ಪ ಟಾರ್ಪಲ್ ತಂದು ಹಾಕೊಳ್ತಾ ಇದ್ದೇವೆ ನೋಡ್ರಿ, ಇರಲಿ ಅಂತ. ನಾವು ಎಲ್ಲಾದರೂ ಮನೆ ಕಟ್ಟಬೇಕಲ್ಲ ಫ್ರೆಂಡ್ಸ್. ಇವಾಗ ನಮ್ಮದು ಈ ಸಂದೇಲಿ ಸಿಕ್ಕೊಂಡು ಸಾಯಂಗಾಗೈತೆ ನೋಡ್ರಿ. ಅದೇನೋ ಅಂತಾರಲ್ಲ ಯಾವುದೋ ಇದರಲ್ಲಿ, ಸಂಧ್ಯಾಗ ಸಿಕ್ಕೊಂಡು ಸಾಯಿ ನಾನು ಹೆಂಡ್ತಿ ಅಂತ, ಆ ಥರ ಆಗೈತೆ ನೋಡ್ರಿ. ಸಂಧ್ಯಾಗ ಸಿಕ್ಕೊಂಡು ಸಾಯೋದೇ ಆಗೈತೆ ನೋಡ್ರಿ. ಎಲ್ಲ ನೋಡ್ರಿ ಯಾವ ಥರ ಫಜೀತಿ ಐತಂತ. ಆ ಕಡೆ ಕಿರುಕು ಆ ಥರ ಯಪ್ಪ, ನೋಡಿದ್ರೆ ಸಾಕ್ರಿ. ನನಗೆ ಫಸ್ಟ್ ಎಲ್ಲಾದರೂ ಮನೆ ಕಟ್ಕೋಬೇಕ್ರಿ. ಇಂಥ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟೈತಿ. ಈ ಥರ ಮನೆ ಪ್ರಾಬ್ಲಮ್ಮು, ಆ ಥರ ನೋಡಿದ್ರೆ ಮುಂದ್ಗಡೆ ಪ್ರಾಬ್ಲಮ್ಮು, ಕಿರುಕಾಗಿರೋದು. ಈ ಕಡೆ ನೋಡಿದರೆ ಕೆರೆ ನೀರು ಪ್ರಾಬ್ಲಮ್ ಫ್ರೆಂಡ್ಸ್. ಫಸ್ಟು ಬಿಟ್ಟು ಮನೆ ಕಟ್ಟಬೇಕ್ರಿ, ಇಲ್ಲ ಅಂದರೆ ಆಗಲ್ಲ. ನಮ್ಮದು ಹಿಂಸೆ ಇದೆ ಫ್ರೆಂಡ್ಸ್. ಎಲ್ಲ ಜೋಡಿಸ್ಕೊಂಡು ಮಾಡಬೇಕಲ್ಲ ಫ್ರೆಂಡ್ಸ್, ಒಂದೇ ಸತಿ ಆಗುತ್ತಾ?
ದುಡಿಬೇಕು ತಿನ್ನಬೇಕು ಹಂಗಿದೆ ಕಷ್ಟ. ಏನು ಮಾಡ್ತೀರಾ ಫ್ರೆಂಡ್ಸ್? ನೋಡ್ರಿ ಪಾಪ ಮೂರೇ ಆಗ್ಬಿಟ್ಟು ನೋಡ್ರಿ ಸ್ನಾನ ಮಾಡ್ಕೊಳಕ್ ಕುಂತ ನೋಡ್ರಿ. ಇವಾಗ ಚೆನ್ನಾಗಿತ್ರಿ ಅಪ್ಪ ಅದು ಹುಡುಕ ಒಂದೊಂದಲ್ರಿ ಮಾಡೋದು. ಏನಾರ ಮಾಡಿ ಮುಚ್ತಿದ್ರೆ ಎರ್ತಿತ್ತು. ಮೂರೇ ಜನ ಆಗ್ಬಿಟ್ರು ನೋಡ್ರಿ. ಇದ್ರ ಜೊತೆ ನೋಡ್ರಿ ಅದು ಪಿಂಕು ಜೊತೆ ಅದು ಚಾಂದು ಇರೋದು. ಇದು ಹೀರು ತಾರಾ ಇವರಿಬ್ರ ಜೊತೆ ಸಖತ್ ಬೇಜಾರಾಗ್ತಾಯಿತ್ತು ನೋಡ್ರಿ ನನಗೆ. ಟಾಮು ನಾಷ್ಟ ಮಾಡಕ್ಕೆ ಕುಂತಿದ್ದಾನೆ ಬೆಳಗ್ಗೆ. ಈ ಕಡೆ ಬರಲ್ಲ ನೋಡ್ರಿ. ಎಷ್ಟು ಚೆನ್ನಾಗಿ ಬುದ್ಧಿ ಐತೆ ಅಂದರೆ ಪಾರಿವಾಳ ಇದಾವಲ್ಲ ಹಿಡಿತಾನಂತ ಒಂದೆರಡು ಸತಿ ಹೆದರ್ಸಿದ ಸಮೀರ. ಅದಕ್ಕೆ ಅಲ್ಲಿ ಕರೆದ್ರೆ ಹಿಂತ್ಲಾಗ ಬರಲಿಲ್ಲ. ಅದಕ್ಕೆ ಇಲ್ಲೇ ತಂದು ಹಾಕಿದ್ದೆ ನೋಡ್ರಿ. ಇಲ್ಲೇ ತಿಂತಿದ್ದಾನೆ. ಹೆಂಗೆ ಕಲಿಸ್ತವೆ ಹಂಗೆ ಇರ್ತಾವ್ರಿ ಪ್ರಾಣಿಗಳು. ಇವನು ಅಷ್ಟು ಬೇಗ ಎಲ್ಲಾಗೋ ಓಡಿಸಿ ಕುತ್ಕೊಬಿಟ್ಟ ಇವಾಗ. ಇಲ್ಲ ಇಲ್ಲ ಅನ್ಕಂತ. पिंकू चांदू कहाँ गया बेटा? चांदू नहीं, चांदू बोला आबा चांदू ನೋಡ್ರಿ ಮೇಲಕ್ಕೆ ನೋಡ್ತದೆ ಪಾಪ. ಅದು ಅದ್ರ ಜೊತೆ ಅಲ್ಲ ಅದಕ್ಕೆ ಮೇಲೇನೆ ನೋಡ್ತದೆ ನೋಡ್ರಿ ಪಾಪ. ಎತ್ಲಾ ಹೋತ ಏನೋ ಹೋಗೋದು. ಎತ್ಲಾಗಂತ ಹುಡುಕ್ತಿಯಪ್ಪ ಇವಾಗ. ಪಾಪ ಒಂಟಿ ಆಗ್ಬಿಡ್ತದೆ. ಎತ್ಲಾಗ ಹೋದ್ನೋ ಅಂತ ಅಂತೈತದ. ನೋಡ್ರಿ ಬೇಜಾರು ಮಾಡ್ಕೊಂಡ್ರೆ ಏನು ಬರಂಗೈತ್ರಿ. ಕಳೆದು ಕೂತ್ಕೊಂಡಾನು ಮುಖ ಎಳೆಸ್ಕೊಂಡು. ಟಾಮು ನೋಡ್ರಿ ಲೆಗ್ ಪೀಸ್ ಕಡೆ ಹಾಕುಂತಾನ ಕಟ್ರಕ್ 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 ಅಂತ. ಟಾಮು ಯಾಕತ್ತಾರ ನೋಡ್ರಿ. ಏನು ಸಿಗಂಗಿಲ್ಲ ಮುಖ ಎಳೆಸ್ಕೊಂಡು ಕುಂತ್ರು ನೋಡ್ರಿ. ಎಲ್ಲ ಸೇರ್ಕೊಂಡು ಏನೋ ಆರ್ಸ್ಕೊಂಡು ತಿಂತಾವ ನೋಡ್ರಿ. ಅವು ಗಿಳಿಗೆ ಎಂಥ ರೂಢ ಇಲ್ಲ ನೋಡ್ರಿ. ಆ ಪಾರಿವಾಳ ಜೊತೆ ಬಿಟ್ಟರೆ ಅವೇನು ತಿಂತಾವ ನೋಡ್ಕೊಂಡು ಅವು ತಿನ್ನಕ್ಕೆ ಶುರು ಮಾಡ್ತಾವ್ರಿ. ಇವ್ನ ಎಷ್ಟು ಸತಿ ಹೇಳ್ತಾನೆ ರೀ ಆ ಗಿಳಿ ಜೊತೆ ಅವ್ರ ಜೊತೆ ಬಿಡು ಅಂತ. ದ್ಯಾಸೆ ಮಾಡಲ್ಲ ಮುಂಜಾಗ್ಲದ ನೋಡ್ರಿ. ಇವಾಗ ಆರ್ಸ್ಕೊಂಡು ತಿನ್ನಾಕುಂತ ನೋಡ್ರಿ ಬಿಟ್ಟಿದ್ದಕ್ಕೆ. ಏನು ತಿನ್ನಾಕುಂತಾವ ಅಂತ ಅವ್ರ ಜೊತೆಗೆ ಅವರಿಗೂ ಒಂಥರ ಖುಷಿ ಆಗ್ತೈತ್ರಿ. ಯಾರೋ ಇದ್ದಾರೆ ಅಂತ ಧೈರ್ಯ ಬರುತ್ತಲ್ಲ. ತಿರ್ಗಾಕೊಂಥರ ಆಕತ್ತಿಲ್ಲ ಅಂದರೆ ಬರೇ ಪಾಪ ಪೆಟ್ಟಿಗೆಯಲ್ಲಿ ಹೊಕ್ಕೊಂಡು ಕೂತ್ಕೊತಾವೆ. ಅವಕ್ಕೂ ನೋಡ್ರಿ ಒಂಥರ ಫ್ರೀಯಾಗಿ ಕಾಣುತ್ತೆ. ಏನಾರ ಒಂದು ಸ್ವಲ್ಪ ಕಾಳು ಒಗಸ್ಬಿಟ್ರೆ ಅವು ಆರ್ಸ್ಕೊಂಡು ತಿನ್ನೋ ರೂಢ ಮಾಡ್ಕೊತ